ಗಾನಕೋಗಿಲೆ ಎಸ್ ಜಾನಕಿಯಮ್ಮ ವಿಧಿವಶ. ಸಂಗೀತ ಸಾಮ್ರಾಜ್ಞೆ ಎಸ್ ಜಾನಕಿ ಇನ್ನು ನೆನಪು ಮಾತ್ರ. ಹೃದಯಾಘಾತದಿಂದ ಗಾಯಕಿ ಎಸ್ ಜಾನಕಿ ವಿಧಿವಶರಾಗಿದ್ದಾರೆ. ನಿನ್ನೆ ರಾತ್ರಿ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾರೆ. ಕಳೆದ 1 ವಾರದಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ಆದರೆ ನಿನ್ನೆ ಹೃದಯಾಘಾತವಾಗಿ ಇಹಲೋಕ ತ್ಯಜಿಸಿದ್ದಾರೆ. ಇನ್ನು ಮೆಲೋಡಿ ಕ್ವೀನ್ ನಿಧನಕ್ಕೆ ಗಣ್ಯಾತಿ ಗಣ್ಯರು ಕಂಬನಿ ಮಿಡಿದಿದ್ದಾರೆ. Hotel Management with AI. Join IIHM, International Institute of Hotel Management. ಸಂಗೀತ ಸಾಮ್ರಾಜ್ಞೆ ಗಾನಕೋಗಿಲೆ ಎಸ್ ಜಾನಕಿಯಮ್ಮ ವಿಧಿವಶರಾಗಿದ್ದಾರೆ. ಇನ್ನು ನೆನಪು ಮಾತ್ರ ಅವರು. ಹೃದಯಾಘಾತದಿಂದ ವಿಧಿವಶ ಆಗಿರೋದು ವಾರದ ಹಿಂದಷ್ಟೇ ಅಪೋಲೋ ಆಸ್ಪತ್ರೆಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ದಾಖಲಾಗಿದ್ದಂತೆ. ಆದರೆ ನಿನ್ನೆ ಹಠಾತ್ ಆಗಿ ಹೃದಯಾಘಾತವಾಗಿದೆ. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ರು. ಚಿಕಿತ್ಸೆ ಫಲಿಸದೆ ಹೃದಯಾಘಾತವಾಗಿ ಎಸ್ ಜಾನಕಮ್ಮ ವಿಧಿವಶರಾಗಿದ್ದಾರೆ. ಇವತ್ತು ಅಭಿಮಾನಿಗಳ ಅಂತಿಮ ದರ್ಶನಕ್ಕೆ ಸಕಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ, ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಲಾಗಿದೆ. ಅಂತೆಯೇ ಸಂಜೆ ಅವರ ಅಂತಿಮ ಸಂಸ್ಕಾರದ ವಿಧಿವಿಧಾನವೂ ಕೂಡ ನಡೆಯೋದಕ್ಕೆ ಇದೆ. ಗಣ್ಯಾತಿ ಗಣ್ಯರು ಜಾನಕಮ್ಮನವರ ಸಾವಿಗೆ ಕಂಬನಿ ಮಿಡಿದಿದ್ದಾರೆ. ನಾಡು ಕಂಡಂತಹ, ದೇಶ ಕಂಡಂತಹ ಅತ್ಯದ್ಭುತ ಸಂಗೀತ ಸಾಮ್ರಾಜ್ಞೆ ಈಕೆ. ಕೇವಲ 1 ಭಾಷೆಯಲ್ಲ, ಸುಮಾರು 20 ಭಾಷೆಗಳಲ್ಲಿ ಹಾಡಿರುವಂತಹ ಕೀರ್ತಿ ಜಾನಕಮ್ಮನವರಿಗೆ ಸಲ್ಲುತ್ತೆ. 1-2 ಹಾಡಲ್ಲ, 48,000 ಹಾಡು ಹಾಡಿರುವಂತಹ ಕೀರ್ತಿ ಜಾನಕಮ್ಮನವರಿಗೆ ಸಲ್ಲುತ್ತೆ. ಹುಟ್ಟಿರೋದು ಆಂಧ್ರದ ಗುಂಟೂರಿನಲ್ಲಿ, ಆದರೆ 20 ಭಾಷೆಯಲ್ಲಿ ಹಾಡು ಹಾಡಿದ್ದಾರೆ. ಬರೀ ಹಾಡು ಹಾಡಿರೋದು ಮಾತ್ರ ಅಲ್ಲ, ಆಯಾಯ ಭಾಷೆಯಲ್ಲಿ ಹಾಡಿದಾಗ ಆ ಭಾಷೆಯ ಸ್ಪಷ್ಟತೆ ಆ ಹಾಡಿನಲ್ಲಿ ಕೇಳಿಸ್ತಾ ಇತ್ತು. ಅಂದರೆ ಒಂದು ಹಾಡು ಹಾಡಬೇಕು ಅಂತಂದರೆ ಆ ಭಾಷೆಯನ್ನು ಅರಿತಿದ್ರಂತೆ, ಆ ಹಾಡಿನ ಹಿನ್ನೆಲೆಯನ್ನು ಅರಿತಿದ್ರಂತೆ. ಸಂಗೀತ ನಿರ್ದೇಶಕರ ಜೊತೆ, ಸಿನಿಮಾ ಡೈರೆಕ್ಟರ್ಗಳ ಜೊತೆ ಕೂತು ಕೇಳ್ತಿದ್ರಂತೆ, ಈ ಹಾಡಿನ ಹಿನ್ನೆಲೆ ಏನು, ಸಂದರ್ಭ ಏನು, ಯಾವ ರೀತಿಯಾದಂತಹ ಭಾವ ಈ ಹಾಡಿಗೆ ಬೇಕೋ, ಇದೆಲ್ಲವನ್ನು ಕೂಡ ಕೇಳಿದ ನಂತರದಲ್ಲಿ, ಅಭ್ಯಾಸ ಮಾಡಿದ ನಂತರದಲ್ಲಿ ಹಾಡು ಹಾಡ್ತಿದ್ರಂತೆ ಜಾನಕಮ್ಮ. ಅದಕ್ಕೆ ಅನಿಸುತ್ತೆ ಸುಮಾರು 60 ವರ್ಷಗಳ ಕಾಲ, 6 ದಶಕಗಳ ಕಾಲ ಜಾನಕಮ್ಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆಯನ್ನ ನಿರಂತರವಾಗಿ ನೀಡ್ತಾ ಬಂದಿದ್ರು. 2016ರಲ್ಲಿ ಘೋಷಣೆ ಮಾಡ್ತಾರೆ, ನಾನು ಸಂಗೀತ ಕ್ಷೇತ್ರದಿಂದ ರಿಟೈರ್ಮೆಂಟ್ ತಗೊಳ್ತಾ ಇದ್ದೀನಿ, ನಿವೃತ್ತಿಯನ್ನ ಪಡಿತೀನಿ ಅಂತ ಹೇಳಿದ್ರು. ಆದರೆ 2 ವರ್ಷ ಮತ್ತೆ 2018ರಲ್ಲಿ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ. ಈಗ 88 ವರ್ಷದ ತುಂಬು ಜೀವನವನ್ನ ಜೀವಿಸಿರುವಂತಹ ಜಾನಕಮ್ಮ ನಿನ್ನೆ ರಾತ್ರಿ ಇಹಲೋಕ ತ್ಯಜಿಸಿದ್ದಾರೆ. ತುಂಬಾ ನೋವಿನ ಸಂಗತಿ ಏನು ಅಂತ ಅಂದ್ರೆ, ಕಳೆದ ಜನವರಿಯಲ್ಲಿ ಅಷ್ಟೇ ಅವರ ಪುತ್ರ ಕೂಡ ಅನಾರೋಗ್ಯದ ಕಾರಣ ಏನೋ ನಿಧನರಾಗಿದ್ರು. ತುಂಬಾ ನೋವಿನಲ್ಲಿದ್ರಂತೆ. ಪುತ್ರನ ಸಾವಿನಿಂದಾಗಿ ಬಹಳ ನೋವಿನಲ್ಲಿದ್ರಂತೆ ಜಾನಕಮ್ಮನವರು. ಅಷ್ಟೇ ಅಲ್ಲ, 15 ದಿನಗಳ ಹಿಂದೆಯಷ್ಟೇ ಮಂಗಳೂರಿಗೆ ಪ್ರವಾಸ ಮಾಡಿದ್ರು. ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿದ್ರು. ಮಂಗಳಾದೇವಿ ದೇವಸ್ಥಾನ, ಕಮಲಶಿಲೆ ದೇವಸ್ಥಾನ, ಇಲ್ಲೆಲ್ಲವೂ ಕೂಡ ಹೋಗಿ ದೇವರ ದರ್ಶನ ಮಾಡಿ ಪೂಜೆ ಮಾಡಿದ್ರಂತೆ.